ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತವು ಪಾಕಿಸ್ತಾನಕ್ಕೆ ತಿರುಗೇಟನ್ನು ನೀಡೋಕೆ ಸನ್ನದ್ಧವಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಭಾರತವು ಅಣ್ವಸ್ತ್ರಗಳ ವಿಷಯದಲ್ಲಿ ಪಾಕಿಸ್ತಾನವನ್ನು ಹಿಂದಿಕ್ಕಿದೆ. ಇದು ಭಾರತೀಯರಿಗೆ ಅತ್ಯಂತ ಸಂತಸದ ವಿಷಯ. ಇದು ದಕ್ಷಿಣ ಏಷ್ಯಾದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಭಾರತದ ನೋ ಫಸ್ಟ್ ಯೂಸ್ ನೀತಿ ಮತ್ತು ಕ್ಷಿಪಣಿ ಸಾಮರ್ಥ್ಯಗಳು ಪಾಕಿಸ್ತಾನಕ್ಕೆ ಆತಂಕವನ್ನ ಉಂಟು ಮಾಡಿಬಿಟ್ಟಿದೆ. ಎರಡು ದೇಶಗಳ ನಡುವೆ ಪರಮಾಣು ಶಕ್ತಿ ಹೇಗಿದೆ? ಒಂದು ವೇಳೆ ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ನಡೆದ್ರೆ, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹಾಕಿದ್ರೆ, ಭಾರಿ ಮಟ್ಟದಲ್ಲಿ ಸಿಡಿತ ಕಂಡ್ರೆ ಯಾವ ದೇಶ ಗೆಲ್ಲುತ್ತೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ. ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸಚಿವ ಹನೀಫ್ ಅಬ್ಬಾಸಿ ಭಾರತಕ್ಕೆ ಅಣು ಬಾಂಬ್ ಬೆದರಿಕೆಯನ್ನ ಹಾಕಿದ್ದ. 130 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಭಾರತಕ್ಕೋಸ್ಕರವೇ ಇಟ್ಟಿದ್ದೀವಿ ಎಂದು ಬಿಟ್ಟಿದ್ದ. ಇದರ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಮಾಣು ಯುದ್ಧ ಅಂದರೆ ನ್ಯೂಕ್ಲಿಯರ್ ವಾರ್ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಇಷ್ಟು ದಿನ ಭಾರತಕ್ಕಿಂತ ಪಾಕಿಸ್ತಾನದ ಹತ್ತಿರವೇ ಹೆಚ್ಚು ಅಣ್ವಸ್ತ್ರಗಳಿದ್ವು. ಆದರೆ ಈಗ ಕಾಲ ಬದಲಾಗಿದೆ. ಭಾರತ ಒಂದು ಹೆಜ್ಜೆ ಮುಂದಿಟ್ಟಿದ್ದು ನ್ಯೂಕ್ಲಿಯರ್ ವಾರ್ ಹೆಡ್ ವಿಚಾರದಲ್ಲಿ ಪಾಕಿಸ್ತಾನವನ್ನ ಭಾರತ ಹಿಂದಿಕ್ಕಿದೆ. ಅದರಲ್ಲೂ ಕೂಡ ಅಗ್ನಿ ಕ್ಷಿಪಣಿ ಬಳಿಕ ಸೂರ್ಯ ಎಂಬ ಕ್ಷಿಪಣಿಯನ್ನ ಭಾರತ ನಿರ್ಮಿಸ್ತಾ ಇದೆ ಎಂಬ ಮಾಹಿತಿ ಇದ್ದು, ಅದೇನಾದರೂ ಯುದ್ಧ ಭೂಮಿಗೆ ಬಂದುಬಿಟ್ರೆ ಪಾಕಿಸ್ತಾನ ದಿಕ್ಕಾಪಾಲಾಗಿ ಓಡೋದು ಗ್ಯಾರಂಟಿ. ಇನ್ನು ಪಾಕಿಸ್ತಾನವನ್ನ ಉಳಿಸೋರು ಯಾರು ಎಂಬ ಪ್ರಶ್ನೆ ಇಡೀ ಜಗತ್ತೇ ಕೇಳುತ್ತೆ. ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಅಣ್ವಸ್ತ್ರಗಳ ಬಲಾಬಲ ಹೇಗಿದೆ? ಅಣ್ವಸ್ತ್ರ ವಿಚಾರದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನೀತಿಯಾದರೂ ಏನು? ಎರಡು ದೇಶಗಳ ನಡುವೆ ನ್ಯೂಕ್ಲಿಯರ್ ವಾರ್ ನಡೆದ್ರೆ ಏನೆಲ್ಲ ಆಗ್ಬಿಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದು, ಫೆಡರೇಷನ್ ಆಫ್ ಅಮೆರಿಕನ್ ಸೈಂಟಿಸ್ಟ್ ಅಂದರೆ FAS ಅಣ್ವಸ್ತ್ರಗಳ ಬಗ್ಗೆ ವರದಿಯೊಂದನ್ನು ಬಿಡುಗಡೆ ಮಾಡಿದ್ದು ಭಾರತ ಪಾಕಿಸ್ತಾನವನ್ನ ಹಿಂದಿಕ್ಕಿದೆ. ಕಳೆದ 2 ದಶಕದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದೆ. ಇದು ದಕ್ಷಿಣ ಏಷ್ಯಾದಲ್ಲಿ ಅತಿದೊಡ್ಡ ಬೆಳವಣಿಗೆ. ಎರಡು ದೇಶಗಳ ನಡುವೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿರುವಾಗ ಈ ಅಂಕಿ ಅಂಶಗಳು ಬಹಿರಂಗವಾಗಿದ್ದು ಪಾಕಿಸ್ತಾನಕ್ಕೆ ಎದೆ ಬಡಿದ ರೀತಿಯಲ್ಲಿ ಆಗಿದೆ. ಭಾರತ 180 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದ್ರೆ ಪಾಕಿಸ್ತಾನ 170 ವಾರ್ ಹೆಡ್ಗಳನ್ನು ಹೊಂದಿದೆ ಎಂದು ಅಂದಾಜು ಮಾಡಲಾಗಿದೆ. ಈ ಮೂಲಕ ಇಷ್ಟು ದಿನ ಜಾಸ್ತಿ ಅಣ್ವಸ್ತ್ರ ಹೊಂದಿದ್ದೀನಿ ಎಂದು ಧಿಮಾಕು ತೋರಿಸುತ್ತಿದ್ದ ಪಾಕಿಸ್ತಾನಕ್ಕೆ ಭಾರತ ಗರ್ವಭಂಗ ಮಾಡಿದೆ. ಕೇವಲ FAS ವರದಿ ಮಾತ್ರವಲ್ಲದೆ 2024ರ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವರದಿಯ ಪ್ರಕಾರ ಕೂಡ ಭಾರತ ಪಾಕಿಸ್ತಾನವನ್ನು ಹಿಂದಿಕ್ಕಿದೆ. ಪಾಕ್ 170 ಅಣ್ವಸ್ತ್ರಗಳನ್ನು ಹೊಂದಿದ್ರೆ ಭಾರತ 172 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನದ ಪರಮಾಣು ಪ್ರಯಾಣ ಹೇಗಿತ್ತು? ಭಾರತದ ಪರಮಾಣು ಪ್ರಯಾಣ ಶುರುವಾಗಿದ್ದು 1974ರಲ್ಲಿ. 1974ರ ಮೇ 18ರಂದು ಸ್ಮೈಲಿಂಗ್ ಬುದ್ಧ ಅಥವಾ ಪೋಖ್ರಾನ್ 1 ಎಂಬ ಅಣ್ವಸ್ತ್ರ ಪರೀಕ್ಷೆಯನ್ನ ಭಾರತ ನಡೆಸಿತು. ಈ ಮೂಲಕ ನ್ಯೂಕ್ಲಿಯರ್ ಸಾಮರ್ಥ್ಯ ಇರುವ ಜಗತ್ತಿನ 6ನೇ ರಾಷ್ಟ್ರ ಭಾರತ ಅಂತ ಗುರುತಿಸಿಕೊಂಡಿತು. ಅದಾಗಿ ಕಾಲ ಶತಮಾನದ ಬಳಿಕ ಅಂದರೆ 1998ರಲ್ಲಿ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಪರೀಕ್ಷೆಯನ್ನ ನಡೆಸಿತು. ಈ ಮೂಲಕ ಅಣ್ವಸ್ತ್ರವನ್ನ ನಾನು ಹೊಂದಿದ್ದೇನೆ ಅಂತ ಜಗತ್ತಿಗೆ ತೋರಿಸಿತ್ತು. ಕಾಲು ಶತಮಾನ ಲೇಟಾಗಿ ನ್ಯೂಕ್ಲಿಯರ್ ರೇಸ್ಗೆ ಎಂಟ್ರಿ ಕೊಟ್ಟರೂ ಸಹ ಪಾಕಿಸ್ತಾನ ಇಷ್ಟು ದಿನ ಭಾರತಕ್ಕಿಂತ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಭಾರತ ಹೆಚ್ಚಿನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದುವ ಮೂಲಕ ಪಾಕಿಸ್ತಾನಕ್ಕೆ ಆತಂಕವನ್ನು ಸೃಷ್ಟಿಸಿದೆ. ಅಣ್ವಸ್ತ್ರ ವಿಚಾರದಲ್ಲಿ ಭಾರತ ನೋ ಫಸ್ಟ್ ಯೂಸ್ ಎಂಬ ನೀತಿಯನ್ನು ಬಳಸುತ್ತೆ. ಏನೇ ಆದರೂ ಪರಮಾಣು ಅಸ್ತ್ರಗಳನ್ನು ಮೊದಲು ಬಳಸುವುದಿಲ್ಲ ಎಂಬ ತತ್ವವನ್ನು ಭಾರತ ಹೊಂದಿದೆ. ಶತ್ರು ರಾಷ್ಟ್ರಗಳು ಅಥವಾ ಎದುರಾಳಿಗಳು ಅಣ್ವಸ್ತ್ರವನ್ನು ಬಳಸಿದ ಬಳಿಕ ಭಾರತ ಅವರ ವಿರುದ್ಧ ನ್ಯೂಕ್ಲಿಯರ್ ಅಸ್ತ್ರವನ್ನು ಬಳಸಲಿದೆ. ಆದರೆ ಪಾಕಿಸ್ತಾನ ಫಸ್ಟ್ ಯೂಸ್ ನೀತಿಯನ್ನು ಹೊಂದಿದ್ದು ಸಣ್ಣ ಸೇನಾ ಕಾರ್ಯಾಚರಣೆ ವಿರುದ್ಧವೂ ಅಣ್ವಸ್ತ್ರವನ್ನು ಬಳಸುತ್ತೆ. ಇದು ಆತಂಕಕಾರಿ ವಿಚಾರವಾಗಿದ್ದು ಪರಮಾಣು ಯುದ್ಧಕ್ಕೆ ಎಡೆಯನ್ನ ಮಾಡಿಕೊಡಲಿದೆ. ಇನ್ನು ಭಾರತವು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆಯಲ್ಲಿ ಸದಸ್ಯನಾಗಿದ್ದು ಪರಮಾಣು ಪೂರೈಕೆದಾರರ ಗುಂಪಿನ ಸದಸ್ಯನಾಗೋಕೆ ಬಯಕೆಯನ್ನ ಇಟ್ಟಿದೆ. ಆದರೆ ಪರಮಾಣು ಪ್ರಸರಣ ರಹಿತ ಒಪ್ಪಂದ ಹಾಗೂ ಅಣ್ವಸ್ತ್ರದ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದದಿಂದ ಭಾರತ ಹಿಂದುಳಿದಿದ್ದು ಪರಮಾಣು ಬಳಸುವ ಆಯ್ಕೆಯನ್ನ ಮುಕ್ತವಾಗಿಟ್ಕೊಂಡಿದೆ. ಇದು ಯುದ್ಧ ಭೂಮಿಯಲ್ಲಿ ಭಾರತಕ್ಕೆ ಗೇಮ್ ಚೇಂಜರ್ ಆಗಲಿದೆ. ಭೂಮಿ, ಆಕಾಶ, ಸಾಗರದಿಂದ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಲಾಗುತ್ತೆ. ಅಂದರೆ ಭೂಮಿ, ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು,
ಸಾಗರದಲ್ಲಿ ಅಣ್ವಸ್ತ್ರ ಹೊಂದಿದ ಸಬ್ಮರೈನ್ಗಳು, ಆಕಾಶದಲ್ಲಿ ಅಣ್ವಸ್ತ್ರ ಕ್ಷಿಪಣಿ ಹೊಂದಿದ ಯುದ್ಧ ವಿಮಾನಗಳು. ಆದರೆ ಭಾರತವು ಭೂಮಿ, ಸಾಗರ ಹಾಗೂ ಆಕಾಶದಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿರೋದು ಪಾಕಿಸ್ತಾನವನ್ನು ಸದ್ಯಕ್ಕೆ ಸೈಲೆಂಟ್ ಮಾಡಿಬಿಟ್ಟಿದೆ. ಅಂದರೆ ಭೂಮಿಯಿಂದ ಬಳಸುವ ಅಣ್ವಸ್ತ್ರ ಕ್ಷಿಪಣಿಗಳು, ಅಣ್ವಸ್ತ್ರಗಳನ್ನು ಹೊಂದಿರುವ ಸಬ್ಮರೈನ್ಗಳು, ನ್ಯೂಕ್ಲಿಯರ್ ಬಾಂಬ್ ಹಾಗೂ ಕ್ಷಿಪಣಿಗಳನ್ನು ಹೊಂದಿದ ಏರ್ಕ್ರಾಫ್ಟ್ಗಳು. ಅದರಲ್ಲೂ ಅಗ್ನಿ 5 ಮತ್ತು ಮುಂಬರುವ ಅಗ್ನಿ 6 ನಂತರ ಲಾಂಗ್ ರೇಂಜ್ನ ಮಿಸೈಲ್ಗಳು ಪಾಕಿಸ್ತಾನ ಮಾತ್ರವಲ್ಲದೆ ಚೀನಾದ ನಗರಗಳನ್ನು ಟಾರ್ಗೆಟ್ ಮಾಡುವಂತೆ ಡಿಸೈನ್ ಮಾಡಲಾಗಿದ್ದು ಪಾಕಿಸ್ತಾನ ಹಾಗೂ ಚೀನಾಗೆ ನಡುಕ ಹುಟ್ಟಿಸಿಬಿಟ್ಟಿದೆ. ಭಾರತದ ಬಳಿ ಇದೆ ಅಗ್ನಿ, ಸುಟ್ಟೋಗೋದು ಗ್ಯಾರಂಟಿ. ಎಸ್, ಪೃಥ್ವಿ 123 ಇದು 150 ಕಿಲೋಮೀಟರ್ನಿಂದ 600 ಕಿಲೋಮೀಟರ್ ರೇಂಜ್ ಹೊಂದಿದೆ. ಇನ್ನು ಶೌರ್ಯ 700 ಕಿಲೋಮೀಟರ್ನಿಂದ ಬರೋಬ್ಬರಿ 1900 ಕಿಲೋಮೀಟರ್ ರೇಂಜ್ ಹೊಂದಿದೆ. ಅಗ್ನಿ 1 P234 700 ಕಿಲೋಮೀಟರ್ನಿಂದ 5000 ಕಿಲೋಮೀಟರ್ ರೇಂಜ್. ಅಗ್ನಿ 5 7000 ಕಿಲೋಮೀಟರ್ನಿಂದ ಬರೋಬ್ಬರಿ 8000 ಕಿಲೋಮೀಟರ್ ರೇಂಜ್ ಹೊಂದಿದೆ. ಇನ್ನು ಅಗ್ನಿ 6 ಬಗ್ಗೆ ಹೇಳಿದ್ರೆ ಬೆಚ್ಚಿ ಬೆರಗಾಗ್ಬಿಡ್ತೀರಾ. 10,000 ಕಿಲೋಮೀಟರ್ನಿಂದ 12,000 ಕಿಲೋಮೀಟರ್ ರೇಂಜ್ ಇದೆ. ಇನ್ನು ಸೂರ್ಯ ಇದು ಶುರುವಾಗೋದಷ್ಟೇ ಗೊತ್ತು, ಅನಧಿಕೃತವಾಗಿ ಎಲ್ಲಿವರೆಗೆ ಹೋಗುತ್ತೋ ಗೊತ್ತೇ ಇಲ್ಲ. ಅಂದರೆ 16,000 ಕಿಲೋಮೀಟರ್ ರೇಂಜ್ನಿಂದ ಶುರುವಾದರೆ ಇನ್ಫಿನಿಟಿ ತನಕ ಹೋಗ್ತಾನೆ ಇರುತ್ತೆ. ಇನ್ನು ಭಾರತದ ಅಣ್ವಸ್ತ್ರ ಶಕ್ತಿ ಖಂಡಾಂತರ ಕ್ಷಿಪಣಿಗಳಲ್ಲಿದೆ. ಅದರಲ್ಲೂ ಕೂಡ ಅಗ್ನಿ ಸರಣಿಯ ಕ್ಷಿಪಣಿಗಳು ಪಾಕಿಸ್ತಾನ ಹಾಗೂ ಜಗತ್ತಿಗೆ ನಡುಕ ಹುಟ್ಟಿಸಿವೆ. ಪೃಥ್ವಿ 123 ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು 150ರಿಂದ 600 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ. ಶೌರ್ಯ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು 700ರಿಂದ 1900 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಹೊಡೆದುರುಳಿಸಿಬಿಡ್ತವೆ. ಹೀಗೆ ಹೇಳ್ತಾ ಹೋದರೆ ಎಲ್ಲಿಂದ ಎಲ್ಲಿವರೆಗೆ ರೇಂಜ್ ಇದ್ದರೆ ಬ್ಲಾಸ್ಟ್ ಮಾಡುವಂಥ ತಾಕತ್ತನ್ನು ಭಾರತದ ನ್ಯೂಕ್ಲಿಯರ್ ವೆಪನ್ಗಳಿವೆ. ಇನ್ನು ಸೂರ್ಯ ಎಂಬ ಮಿಸೈಲನ್ನು ಕೂಡ ಇಂಡಿಯಾ ತಯಾರು ಮಾಡ್ತಾ ಇದೆ ಅಂತ ಹೇಳಲಾಗಿದ್ದು ಇದು ಬರೋಬ್ಬರಿ 16,000 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟನ್ನು ರೀಚ್ ಮಾಡೋ ಸಾಮರ್ಥ್ಯ ಇದೆ. ಆದರೆ ಇದ್ರ ಬಗ್ಗೆ ಇನ್ನೂ ಯಾವುದಕ್ಕೂ ಕೂಡ ಅಧಿಕೃತ ಘೋಷಣೆಯಾಗಿಲ್ಲ. ಅಣುಯುದ್ಧಕ್ಕೆ ಮಿರಾಜ್, ಜಾಗ್ವಾರ್, ರಫೇಲ್ ರೆಡಿ. ಮಿರಾಜ್ 2000H 16 ಯುದ್ಧ ವಿಮಾನ, 16 ಬಾಂಬ್. ಜಾಗ್ವಾರ್ 32 ಯುದ್ಧ ವಿಮಾನ, 32 ಬಾಂಬ್. ರಫೇಲ್ ಅಣ್ವಸ್ತ್ರ ಬಳಕೆಗೆ ಸಿದ್ಧತೆ. ಪ್ರಮುಖವಾಗಿ ಆಕಾಶದ ಮೂಲಕ ಅಣ್ವಸ್ತ್ರ ಬಾಂಬ್ ಪ್ರಯೋಗಕ್ಕೆ ಮಹಾರಾಜ್ಪುರ್ನ ಏರ್ಬೇಸ್ನಲ್ಲಿ 16 ಮಿರಾಜ್ 2000H ಯುದ್ಧ ವಿಮಾನಗಳನ್ನು ಸನ್ನದ್ಧಗೊಳಿಸಲಾಗಿದೆ. 16ರಲ್ಲೂ ತಲಾ ಒಂದು ಅಣುಬಾಂಬನ್ನು ದಾಳಿಗೆ ಇಡಲಾಗಿದೆ. ಅದಲ್ಲದೆ ಅಂಬಾಲಾ ಏರ್ಬೇಸ್ ಹಾಗೂ ಗೋರಖ್ಪುರ್ ಏರ್ಬೇಸ್ನಲ್ಲಿ 32 ಜಾಗ್ವಾರ್ ಯುದ್ಧ ವಿಮಾನಗಳು ಪರಮಾಣು ದಾಳಿಗೆ ತಯಾರಾಗಿವೆ ಎನ್ನಲಾಗಿದ್ದು ಇವುಗಳಲ್ಲೂ ತಲಾ ಒಂದು ಬಾಂಬನ್ನು ಇಡಲಾಗಿದೆ ಎಂಬ ಮಾಹಿತಿ ಇದೆ. ಇದರ ಜೊತೆಯೇ ರಫೇಲ್ ಯುದ್ಧ ವಿಮಾನದ ಮೂಲಕವೂ ಅಣುಬಾಂಬ್ ಹಾಕೋಕೆ ಭಾರತ ತಯಾರಿ ನಡೆಸಿದ್ದು ಪರಮಾಣು ಯುದ್ಧಕ್ಕೂ ಭಾರತ ತಯಾರಾಗಿದ್ದೀವಿ ಅಂತ ಇಂಡೈರೆಕ್ಟ್ ಹೇಳಿಕೆ ಕೊಟ್ಟಿದೆ. ಅಣುಬಾಂಬ್ ಹಾಕಲು INS ಅರಿಹಂತ್ ಸಿದ್ಧ. ಇನ್ನು ಸಾಗರ ಆಧಾರಿತ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಭಾರತ ಹೊಂದಿದ್ದು 350 ಕಿಲೋಮೀಟರ್ ರೇಂಜ್ನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಧನುಷನ್ನು ಹೊಂದಿದೆ. ಸಾಗರಿಕಾ K-15 ಎಂಬ ಸಬ್ಮರೈನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದ್ದು 700 ಕಿಲೋಮೀಟರ್ ರೇಂಜ್ ಹೊಂದಿದೆ. K-4 ಮಿಸೈಲ್ 3,500 ಕಿಲೋಮೀಟರ್ ಟಾರ್ಗೆಟ್ ರೇಂಜನ್ನು ಹೊಂದಿದೆ. ಈ 3 ಕ್ಷಿಪಣಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದು K-5 ಹಾಗೂ K-6 ಮಿಸೈಲ್ಗಳು 5,000ದಿಂದ 10,000 ಕಿಲೋಮೀಟರ್ ರೇಂಜ್ ಹೊಂದಿವೆ. ಇನ್ನು ಪ್ರಗತಿಯ ಹಂತದಲ್ಲಿವೆ. ಕೇವಲ INS ಅರಿಹಂತ್ ಮಾತ್ರವಲ್ಲದೆ INS ಸುಭದ್ರಾ, INS ಸೂರತ್ ಸೇರಿ ಹಲವು ಯುದ್ಧ ನೌಕೆಗಳು ಕ್ಷಿಪಣಿಗಳನ್ನು ಸಿಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಅದರಲ್ಲೂ ಕೂಡ INS ಅರಿಹಂತ್ ಸಬ್ಮರೀನ್ನಲ್ಲಿ 4 ಅಗ್ನಿ 3 ಕ್ಷಿಪಣಿಗಳನ್ನು ಹೊತ್ತೊಯ್ಯಬಹುದಾಗಿದೆ. ಅಣ್ವಸ್ತ್ರ ಬಳಕೆಗೆ ಪಾಕ್ ಬಳಿ ಇಲ್ಲ ಹೆಚ್ಚಿನ ಆಯ್ಕೆ. ಪರಮಾಣು ವಿಚಾರದಲ್ಲಿ ಭಾರತ ಇಷ್ಟೆಲ್ಲ ಆಪ್ಷನ್ಗಳನ್ನು ಹೊಂದಿದೆ. ಆದರೆ ಪಾಕಿಸ್ತಾನದ ಬಳಿ ಏನೆಲ್ಲ ಇದೆ ಅಂತ ನೋಡೋದಾದರೆ 24 F-16, 12 ಮಿರಾಜ್ ಯುದ್ಧ ವಿಮಾನಗಳು ತಲಾ ಒಂದರಂತೆ ಅಣುಬಾಂಬನ್ನು ಹೊಂದಿವೆ. ಇನ್ನು ಭೂಮಿಯಿಂದ ಉಡಾಯಿಸಬಹುದಾದ ಮಿಸೈಲ್ಗಳಲ್ಲಿ ಶಾಹಿನ್ 3 ಇದೇ ದೊಡ್ಡ ರೇಂಜ್ನ ಹೊಂದಿರೋದು. ಇದು 2,750 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಭಾರತ ಇದಕ್ಕಿಂತಲೂ ಬಹುಪಾಲು ಮುಂದಿದೆ. ಬಾಬರ್ ಕ್ಷಿಪಣಿಗಳನ್ನು ಭೂಮಿ, ಆಕಾಶ ಹಾಗೂ ಸಮುದ್ರದ ಮೂಲಕ ಪ್ರಯೋಗಿಸುವ ಆಯ್ಕೆ ಪಾಕಿಸ್ತಾನಕ್ಕಿದೆ. ಆದರೆ ಅವುಗಳ ಮ್ಯಾಕ್ಸಿಮಮ್ ರೇಂಜ್ ಕೂಡ 700 ಕಿಲೋಮೀಟರ್ ಇದ್ದು ಭಾರತದ ಮುಂದೆ ಏನೂ ಇಲ್ಲ. ಆದರೆ ಪಾಕಿಸ್ತಾನಕ್ಕೆ ಭಾರತದ ಪ್ರಮುಖ ನಗರಗಳೆಲ್ಲ ಹತ್ತಿರ ಇರೋದು ಆತಂಕಕ್ಕೆ ಕಾರಣವಾಗಿಬಿಟ್ಟಿದೆ.
ಒಟ್ಟಿನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಯುದ್ಧಕ್ಕೆ ಸಿದ್ಧವಾಗಿದ್ದು, ಎರಡರ ನಡುವೆ ಕದನ ನಡೆದರೆ ಪರಮಾಣು ಬಳಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ದೊಡ್ಡ ನಾಶಕ್ಕೆ ಕಾರಣವಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಭಾರತ ಅಣ್ವಸ್ತ್ರ ವಿಚಾರದಲ್ಲಿ ಸದ್ಯಕ್ಕೆ ಮುಂದಿರೋದು ಪಾಕಿಸ್ತಾನಕ್ಕೆ ಆತಂಕವನ್ನುಂಟು ಮಾಡಿದೆ. ಆದರೆ ಪರಮಾಣು ಬಳಕೆಗೆ ಭಾರತವೇ ಮೊದಲು ಮುಂದಾಗೋದಿಲ್ಲ. ಪಾಕ್ ಬಳಸಿದ್ರೆ ಭಾರತದ ಮುಂದೆ ಬೇರೆ ಆಯ್ಕೆ ಇರೋದೇ ಇಲ್ಲ. ಆಗ ಪಾಕಿಸ್ತಾನ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆದರೆ ಪರಮಾಣು ಬಾಂಬ್ ಎರಡೂ ದೇಶಕ್ಕೂ ಕೊನೆ ಆಯ್ಕೆಯಾಗಿರಲಿ ಅಂತ ತಜ್ಞರು ಹೇಳ್ತಿದ್ದಾರೆ. ಯಾಕಂದ್ರೆ ಈ ಯುದ್ಧದಿಂದ ವರ್ಲ್ಡ್ ವಾರ್ 3 ಶುರುವಾಗಿಬಿಡ್ಬೋದು.